ನಮಸ್ಕಾರ ವೀಕ್ಷಕರೇ, ಇವತ್ತು ಕೋಟ್ಯಾಂತರ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು. ನಮ್ಮ ಡಿ ಬಾಸ್ ಇವತ್ತು ಜೈಲಿನಿಂದ ರಿಲೀಸ್ ಆಗ್ತಾರೆ, ನಾವು ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೋಬಹುದು. ಯಾಕಂದ್ರೆ ದರ್ಶನ್ ಅವರು ಜಾಮೀನನ್ನ ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಅದರ ಅರ್ಜಿ ವಿಚಾರಣೆ ಇವತ್ತಿತ್ತು. ಸೊ ಏನಾಯ್ತು ಅರ್ಜಿ ವಿಚಾರಣೆ? ಸುಪ್ರೀಂ ಕೋರ್ಟ್ ಯಾವ ರೀತಿ ಅರ್ಜಿಯನ್ನ ಕೈಗೆತ್ತಿಕೊಳ್ತು, ಯಾವ ರೀತಿ ಕೋರ್ಟಲ್ಲಿ ವಾದ ಇತ್ತು, ಅದಕ್ಕೆ ಪ್ರತಿವಾದ ಹೇಗಿತ್ತು, ಏನಂತ ಹೇಳ್ತು ಸುಪ್ರೀಂ ಕೋರ್ಟು, ದರ್ಶನ್ ಅವರಿಗೆ ಜಾಮೀನನ್ನ ಕೊಡ್ತಾ ಅಥವಾ ವಿಚಾರಣೆ ಮುಂದೂಡ್ತಾ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ತೂಗುದೀಪ ಹೊಸ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಅದರ ವಿಚಾರಣೆ ಇವತ್ತಿತ್ತು, ಮೇ 4, 2026. ಇವತ್ತು ದರ್ಶನ್ ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸುತ್ತೆ. ದರ್ಶನ್ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡಿಸ್ತಾರೆ. ಒಂದಷ್ಟು ಪಾಯಿಂಟ್ಗಳನ್ನ ಅಲ್ಲಿ ಹೇಳ್ತಾರೆ ಕೋರ್ಟ್ ಅಲ್ಲಿ. ಏನು ಅಂತ ಹೇಳಿದ್ರೆ, 8 ತಿಂಗಳಾಗಿದೆ 2ನೇ ಬಾರಿ ದರ್ಶನ್ ಜೈಲಿಗೆ ಹೋಗಿ. ಮೊದಲನೇ ಬಾರಿ ಪರಪ್ಪನ ಅಗ್ರಹಾರ, ಅದಾದ್ಮೇಲೆ ಬಳ್ಳಾರಿ ಜೈಲಲ್ಲಿ ಇರ್ತಾರೆ ದರ್ಶನ್. ಅಲ್ಲಿಂದ ಅವರನ್ನ ರಿಲೀಸ್ ಮಾಡಲಾಗಿರುತ್ತೆ, ಜಾಮೀನಿನ ಮೇಲೆ ಹೊರಗಡೆ ಬಂದಿರ್ತಾರೆ. ಅದಾದ ಮೇಲೆ ಸುಪ್ರೀಂ ಕೋರ್ಟು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿರುತ್ತೆ. ಇದೇ ಸುಪ್ರೀಂ ಕೋರ್ಟ್ಗೆ 8 ತಿಂಗಳ ನಂತರ, ಅಂದ್ರೆ 2ನೇ ಬಾರಿ ಜೈಲಿಗೆ ಹೋಗಿ 8 ತಿಂಗಳು, 8 ತಿಂಗಳ ನಂತರ ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನ ಹಾಕಿರ್ತಾರೆ, ಜಾಮೀನು ಬೇಕು ನನಗೆ ಅಂತ ಹೇಳಿ. ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ದರ್ಶನ್ ಅವರ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಅವರು ವಾದ ಮಂಡಿಸ್ತಾರೆ. ಏನು ವಾದ ಆಯ್ತು, ಏನು ಪ್ರತಿವಾದಗಳಾಯ್ತು ಅಂತ ಹೇಳಿದ್ರೆ, 8 ತಿಂಗಳು ಕಳೆದ್ರೂ ಕೂಡ ಇನ್ನೂ ಸಾಕ್ಷಿಗಳ ವಿಚಾರಣೆ ಇಲ್ಲ. ಸುಮಾರು 273 ಸಾಕ್ಷಿಗಳಿರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿರೋದು 273, ಆಗಿರೋದು ಕೇವಲ 15 ಅಷ್ಟೇ. ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಾಮೀನನ್ನ ಕೋರಿರೋದು. ಅದರ ಜೊತೆಗೆ ಒಂದಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಅವರು. ನನಗೆ ಸಾಕಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇತ್ತು, ನಾನೊಬ್ಬ ಸಿನಿಮಾ ನಟ, ಈಗ ಜೈಲಿಗೆ ಬಂದಿರೋದ್ರಿಂದ ಆ ಪ್ರಾಜೆಕ್ಟ್ಗಳೆಲ್ಲವೂ ಕೂಡ ಕೈತಪ್ಪು ಹೋಗಿದೆ. ಇಷ್ಟೆಲ್ಲ ಪಾಯಿಂಟ್ಗಳನ್ನ ಆ ಅರ್ಜಿಯಲ್ಲಿ ದರ್ಶನ್ ಅವರು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಸುಪ್ರೀಂ ಕೋರ್ಟ್ ಈಗ ನೋಟಿಸ್ ಅನ್ನ ಕೊಟ್ಟಿರೋದು. ಇವತ್ತು ವಿಚಾರಣೆಯಾಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ. ದರ್ಶನ್ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾರೆ. ಈಗ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದೆ. ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳಾದ JB ಪರ್ದಿವಾಲಾ ಮತ್ತು ವಿಜಯ್ ಬಿಶೋನ್ ಅವರ ಪೀಠ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಏನಂತ ನೋಟಿಸ್ ಅನ್ನ ಜಾರಿ ಮಾಡಿದೆ ರಾಜ್ಯ ಸರ್ಕಾರಕ್ಕೆ? ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಏನಂತ ನೋಟಿಸ್ ಜಾರಿ ಮಾಡಿದೆ? ಇವತ್ತು ವಿಚಾರಣೆ ಮಾಡಿದಂತಹ ಸುಪ್ರೀಂ ಕೋರ್ಟ್ ಅಂತ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ದರ್ಶನ್ ಪರ ವಕೀಲರು, ವಿಳಂಬ ಆಗ್ತಾ ಇದೆ ಸಾಕ್ಷಿಗಳನ್ನ ಇಲ್ಲಿ ವಿಚಾರಣೆ ಮಾಡುವಲ್ಲಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು. ಯಾಕೆ ವಿಚಾರಣೆ, ಸಾಕ್ಷಿಗಳ ವಿಚಾರಣೆ ಮಾಡುವಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ, ಸಾಕ್ಷಿಗಳ ಸಂಖ್ಯೆ ಮತ್ತು ವಿಚಾರಣೆಯ ಹಂತದ ಬಗ್ಗೆ ವರದಿ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಕೊಟ್ಟಿದೆ. ಜೈಲಿನಲ್ಲಿ ಕಿರುಕುಳ ಆರೋಪ, ಜೈಲಿನಲ್ಲಿ ನನಗೆ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ, ಸಹ ಕೈದಿಗಳಿಂದ ನನಗೆ ಬೆದರಿಕೆ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಇದೇ ಸಂದರ್ಭದಲ್ಲಿ ವಾದ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಅದು ಯಾವಾಗ ಅನ್ನೋದು ಎಕ್ಸಾಕ್ಟ್ ಆಗಿ ನಮಗೆ ಡೇಟ್ ಕೂಡ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆನೂ ಕೂಡ ನಾವು ಮುಂದೆ ನಿಮಗೆ ಅಪ್ಡೇಟ್ ಕೊಡ್ತೀವಿ, ಯಾವಾಗ ವಿಚಾರಣೆ ಮುಂದೂಡಿಕೆಯಾಗಿದೆ, ಯಾವ ಡೇಟ್ಗೆ ಮತ್ತೊಮ್ಮೆ ವಿಚಾರಣೆಗೆ ಬರಬಹುದು ಅಂತ ಹೇಳಿ. ಒಟ್ಟಾರೆ ಈ ಪ್ರಕರಣವನ್ನ ನಾವು ನೋಡೋದಕ್ಕೆ ಹೋದ್ರೆ, ಪಾಪ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ರು ಚಾತಕ ಪಕ್ಷಿಗಳಂತೆ. ನಮ್ಮ ಡಿ ಬಾಸ್ ದರ್ಶನ್ ಅವರು 4ನೇ ತಾರೀಕು ರಿಲೀಸ್ ಆಗ್ತಾರೆ. ಮೇ 4ನೇ ತಾರೀಕು ಮತ್ತೊಮ್ಮೆ ಹೊಸ ಸಿನಿಮಾಗಳನ್ನ ಮಾಡ್ತಾರೆ. ರಿಲೀಸ್ ಆಗಿ ಬಂದು ಒಂದು 6 ತಿಂಗಳಲ್ಲೇ ಹೊಸ ಸಿನಿಮಾ ಬರುತ್ತೆ. ನಾವು ಥಿಯೇಟರ್ನಲ್ಲಿ ದೊಡ್ಡ ಪರದೆಯಲ್ಲಿ ನಮ್ಮ ಆರಾಧ್ಯ ದೈವ ಅಂತಾನೆ ಪೂಜಿಸ್ತಾರೆ ದರ್ಶನ್ ಅಭಿಮಾನಿಗಳು. ಅವರವರ ಇಷ್ಟ, ನಾವೇನು ಹೇಳೋದಕ್ಕಾಗಲ್ಲ, ಅವರವರ ಇಷ್ಟ ಕಷ್ಟ, ನಾವು ನೋಡ್ತೀವಿ ಅಂತ ಹೇಳಿಬಿಟ್ಟು. ಬಟ್ ಇವತ್ತು ಇಷ್ಟ ಆಗಿರೋದು ಸುಪ್ರೀಂ ಕೋರ್ಟಲ್ಲಿ, ದರ್ಶನ್ಗಂತೂ ತಕ್ಷಣ ರಿಲೀಫ್ ಸಿಕ್ಕಿಲ್ಲ.
ನೋಡಿ, 2025 ಆಗಸ್ಟ್ 14ನೇ ತಾರೀಕು ಸುಪ್ರೀಂ ಕೋರ್ಟು ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡುತ್ತೆ. ಅದರ ನಂತರ ಹೊಸದಾಗಿ ಜಾಮೀನು ಅರ್ಜಿಯನ್ನ ಕೂಡ ಈಗ ಸಲ್ಲಿಸಲಾಗಿರೋದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೆದಿದೆ. ಕಾರಣ ಕೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ಸುಪ್ರೀಂ ಕೋರ್ಟು. ಸೊ ರಾಜ್ಯ ಸರ್ಕಾರದ ಕಡೆಯಿಂದ ಅವರ ಪರ ವಕೀಲರು ಯಾವ ರೀತಿ ಆ ನೋಟಿಸ್ಗೆ ಉತ್ತರವನ್ನ ಕೊಡ್ತಾರೆ, ಯಾವ ರೀತಿಯ ಕಾರಣಗಳನ್ನ ಕೊಡ್ತಾರೆ, ಏನ್ ಉತ್ತರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಒಟ್ಟಾರೆ 8 ತಿಂಗಳಿನಿಂದ ಜೈಲು ಹಕ್ಕಿ ಆಗಿದ್ದಾರೆ ದರ್ಶನ್. ಅಂದ್ರೆ 2ನೇ ಬಾರಿ ಜೈಲಿಗೆ ಹೋಗಿ 8 ತಿಂಗಳಾಗಿದೆ. ನೋಡೋಣ ಯಾವಾಗ ಬಿಡುಗಡೆ ಆಗ್ತಾರೆ ಅಂತ ಹೇಳಿ. ಇನ್ನೇನು ಕೆಲವೇ ದಿನಗಳಲ್ಲಿ ಏನಾದ್ರೂ ಗುಡ್ ನ್ಯೂಸ್ ಇದೆಯಾ, ಅಥವಾ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟು ಈ ಅರ್ಜಿಯನ್ನ ಏನಾದ್ರೂ ವಜಾ ಮಾಡುತ್ತಾ ಗೊತ್ತಿಲ್ಲ. ಕಾನೂನು ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅಂತ. ಕಾನೂನು ಏನೇ ನಿರ್ಧಾರವನ್ನ ತೆಗೆದುಕೊಳ್ಳಿ, ಏನೇ ತೀರ್ಪನ್ನ ಕೊಡ್ಲಿ, ಕಾನೂನಿನ ಮುಂದೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಸೊ ದರ್ಶನ್ ವಿಚಾರದ ಅಪ್ಡೇಟು ಸದ್ಯಕ್ಕಂತೂ ಇಷ್ಟಿದೆ. ನೋಡೋಣ ಮತ್ತೊಮ್ಮೆ ಅರ್ಜಿಯ ವಿಚಾರಣೆ ಯಾವಾಗ ನಡಿಬಹುದು ಅನ್ನೋದನ್ನ ಮುಂದಿನ ಅಪ್ಡೇಟ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಧನ್ಯವಾದ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.